ಇಲ್ಲ ಯೂಟ್ಯೂಬರ್. ಯೂಟ್ಯೂಬಾ? ಯಾವ ಯಜಮಾನ್ರು? ನಮ್ಮದು ಅರಸೀಕೆರೆ. ಅರಸೀಕೆರೆ, ಹಾಸನ ಜಿಲ್ಲೆ. ಅಲ್ಲಿಂದ ಬಂದ್ರಿ? ಎಷ್ಟು ಜೊತೆ ತೊಗೊಂಬಂದಿದ್ದೀರಾ? ನಾವು 8 ಜೊತೆ. ಹಾಂ, 8 ಜೊತೆ. 8 ಜೊತೆ. ರೇಟು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಈಗ 8.5 ಲಕ್ಷ. 8.5 ಲಕ್ಷ. ಕನಿಷ್ಠ 8 ಲಕ್ಷಕ್ಕೆ ಬಂದ್ರೆ ಬಿಡ್ತೀವಿ. ಹೌದಾ? ಅಲ್ಲಲ್ಲ, ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಕೊನೆ ಆಗುತ್ತೆ? ನಮ್ಮದು 3ರಿಂದ 3 ಲಕ್ಷ ಲಾಸ್ಟ್. 3 ಲಕ್ಷದಿಂದ 15 ಲಕ್ಷ. 15 ಲಕ್ಷ. 3ರಿಂದ 15 ಲಕ್ಷ. 8 ಜೊತೆ. ಮಾತುಕತೆ ಬಂದಾಗ ವ್ಯಾಪಾರ ಆಗುತ್ತೆ ಅಲ್ವಾ? ಒಂದು ಬಿಡ್ಬೋದು, ತಗೋಬೋದು ಅಲ್ವಾ? ಯಾವಾಗ ಬಂದ್ರಿ? ನೆನ್ನೆ ಬಂದ್ರಿ. ಪರವಾಗಿಲ್ಲ, ಇತ್ತೀಚಿನ ಜಾಸ್ತಿ ಬಂದವರು ಈ ವರ್ಷ ಅಲ್ವಾ? ಜರಾಕಿದ್ದಾರೆ, ಜನನೂ ಜಾಸ್ತಿ ಬಂದಿದ್ದಾರೆ ಈ ಸಲ. ಮೊನ್ನೆ ಈಗ ಈ ಶಿಡ್ಲಿಘಟ್ಟಿಂದ 150 ಜನ ಬಂದವರಂತೆ. ಅವ್ರು 150 ಜೊತೆ ತಗೋಬೇಕಂತೆ. ಹ್ಞೂ, ನನಗೂ ಕೇಳಿ ಆಶ್ಚರ್ಯ ಆಯಿತು. ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆ ಅಲ್ವಾ? ಮನೆ ಮುಂದೆ ಹೋರಿ ಇರ್ಬೇಕಪ್ಪ ಅಂತೇಳಿ ಅಲ್ವಾ? ಯುವಕರಿಗೆ ಈಗೀಗೆಲ್ಲ ಕಟ್ಟಾಗಿ ಯುವಕರಿಗೆ ಮನೆ ಮುಂದೆ ಒಂದು ಇರಬೇಕಪ್ಪ ಅಂತೇಳಿ ಅಲ್ವಾ? ಆಯ್ತು ಯಜಮಾನ್ರೆ, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಏನು ದಯಾನಂದ, ನಮಸ್ಕಾರ. ಹೋದ ವರ್ಷನೂ ಇದೇ ಜಾಗದಲ್ಲಿದ್ರಿ ಅಲ್ವಾ? ಆ ಕಡೆ ಇದ್ರಲ್ಲ, ಪರವಾಗಿಲ್ಲ. ರಘುವಿನ ಲಾಸ್ಟ್ಗೆ ಹೋಗಿದಾರಂತೆ. ಎಲ್ಲಿ ಹೇಳಿ? ಅಲ್ಲ, ಕೊನೆ ಲಾಸ್ಟ್. ಹ್ಞೂ, ಆಯ್ತಪ್ಪ. ಆಮೇಲೆ ಎಷ್ಟು ಜೊತೆ ತೊಗೊಂಬಂದಿದ್ದೀರಾ? 50 ಜೊತೆ. ಓಹೋ, 100 ಎತ್ತುಗಳು. ಆಮೇಲೆ ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ? ರೇಟ್ 1.5 ಲಕ್ಷದಿಂದ 10 ಲಕ್ಷ. 1.5ರಿಂದ 10 ಲಕ್ಷ. 50 ಜೊತೆ ತೊಗೊಂಬಂದಿರ. ಏನು ಸರ್, 50 ಜೊತೆ ಸರ್ದಾರ ನೀವು ಈ ವರ್ಷ? 2026 ಲಾಸ್ಟ್ ಟೈಮಲ್ಲಿ ತೊಗೊಂಬಂದಿದ್ದೀರ ಅವರು. ನಮಗೆ ಪರಿಚಯ ಹೇಳಿದ್ರು ಹಂಗಾಗಿ. ಈ ಸಲ ಸ್ವಲ್ಪ ಜನ ಜಾಸ್ತಿ ಬಂದವ್ರಿ ಸರ್? ವ್ಯಾಪಾರ ಇಲ್ವಾ? ಬಟ್ ಜನ ಜಾಸ್ತಿ ಇದ್ದಾರೆ. ಬಟ್ ಜನ ಜಾಸ್ತಿ ಇದ್ದಾರೆ. ಬನ್ನಿ ನೋಡಲ್ಲ, ವ್ಯಾಪಾರ ಕೊನೆವರೆಗೂ ಆಗಲಿ ಅಲ್ವಾ? ಅದೇ ನಾವು ಜಾತ್ರೆಗೆ ಬಂದ್ಬಿಟ್ಟಿದ್ದೀವಿ ಅಲ್ವಾ? ಕೊನೆವರೆಗೂ ಅಲ್ವಾ? ಹೋದ ವರ್ಷನೂ ಹಂಗೆ ಆಗಿತ್ತು ಅಲ್ವಾ? ಆಮೇಲೆ ಹೋಗ್ತಾ ವ್ಯಾಪಾರ ಆಯಿತು. ನಾವು ನೋಡಿವಲ್ವಾ, ಜನ ಜಾಸ್ತಿ ಇದ್ದಾರೆ ಈ ಸಲ. ಅಲ್ಲಿ ಶಿಡ್ಲೆಘಟ್ಟದಿಂದ 150 ಜನ ಬಂದ್ದಾರೆ. 250 ಜೊತೆ ತೊಗೊಂಡೋಗ್ಬೇಕಂತವ್ರು. ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆಯಲ್ವಾ? ಹಳೆ ಕಾರು ಬೆಳೆಸ್ಬೇಕು, ಉಳಿಸ್ಬೇಕು, ಮನೆ ಮುಂದೆ ಒಂದು ಇರಬೇಕು ಅಂತೇಳಿ ಅಲ್ವಾ? ಇತ್ತೀಚೆಗೆ ಯಾವ ಯಜಮಾನ್ ನಿಮ್ಮದು? ಹಾವೇರಿ. ಓ, ಅಲ್ಲಿಂದ ಬಂದ್ರಿ? ಪರಿಚಯನಾ? ಸರಿ. ಹೌದಲ್ವಾ? ಹೌದಾ? ಎಷ್ಟು ಜೊತೆ ತೊಗೊಂಡೋಗ್ತೀರಾ? ನಾವು 2 ಜೊತೆ ತೊಗೊಂಡು. ಹೌದಾ? ಏನು ವ್ಯಾಪಾರ ಮಾಡ್ತೀರಾ, ವ್ಯವಸಾಯ ಮಾಡ್ತೀರಾ? ಹೌದಾ? ಹೌದೇನು? ಇದನ್ನ ತೊಗೊಂಡಲ್ಲಿ ಪರಿಚಯ ಮಾಡ್ತೀರಾ? ಹೌದಾ? ಇಲ್ಲಿ ತೊಗೊಂಡಾಗ ಪರಿಚಯ ಮಾಡ್ತೀರಾ? ವ್ಯವಸಾಯ ಮಾಡ್ತೀರಾ? ಪರವಾಗಿಲ್ವಾ? ಹೌದಾ? ಹೆಂಗೆ ಈ ಪರವಾಗಿಲ್ಲ? ಆ ನೆಲದ ಹವಾಗುಣಕ್ಕೆ ಹೋಗ್ತಾವ? ತುಂಬಾ ದಷ್ಟಪುಷ್ಟವಾಗಿರ್ತವೆ. 3 ಗಂಟೆಯಿಂದ ಹಿಡಿದು ಒಂದು ಆಳು ಎತ್ತಿನ ಲೇಖಲೇಖೆನೇ ಮಾಡ್ತಾರೆ. ಹೌದಾ? ಹೌದಾ? ನಮ್ಮನ್ನೆಲ್ಲ ಕರೀರಿ ಸರ್, ಬರ್ತೀವಿ. ಒಂದಿನ ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ಹಾಕೋಣ, ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ನೀವು ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ.
ಒಳ್ಳೆ ವ್ಯಾಪಾರ ಆಗಲಿ. ಇಲ್ಲಿ ಕಾಡೆ ತೊಗೊಂಡೋಗಿ ಪರಿಚಯ ಮಾಡಿ ಅಷ್ಟಲ್ಲಿ ಅಲ್ವಾ? ಭಾಳ ಪರಿಚಯ ಆಗಿದೆ. ಆಗಿದೆಯಲ್ಲ? ಆಗಿದೆ. ಯಾಕಂದರೆ ಎಲ್ಲರೂ ಬರೋಕ್ಕಾಗಲ್ಲ, ಹಾವೇರಿಯಿಂದ ಎಲ್ಲರೂ ಬರೋಕ್ಕಾಗಲ್ಲ ಹೌದು. ಅಲ್ವಾ? ಜಯಪ್ಪ ಅಂದ್ರೆ ನಮ್ಮ ಹಾವೇರಿ ತಾಲೂಕಿನಾಗ ಫೇಮಸ್. ಹೌದಲ್ಲ? ಸರಿ ಸರಿ. ಒಂದು ಕೇಂದ್ರ ಮಾಡಿ, ಹಳ್ಳಿಕಾರ್ ಕೇಂದ್ರ ಅಂತ ಮಾಡಿ, ಯಾವತ್ತು ಮನೆ ಮುಂದೆ ಇರ್ಬೇಕು ಆ ಥರ ಮಾಡಿ ಒಂದು ಹಳ್ಳಿಕಾರ್ ಕೇಂದ್ರ, ಎತ್ತಿಂದಲೇ ಇಲ್ವೇ ಇಲ್ಲ. ಹಳ್ಳಿಕಾರ್ ಕೇಂದ್ರ ಅಂತ ಮಾಡಿದರೆ ಒಂದು ಫೋಟೋ ಹಾಕಿ ಒಂದು ಮಾಡಿದರೆ ನಾವೆಲ್ಲ ಬರ್ತೀವಿ. ಒಂದಿನ ಒಂದು 5-6 ಜನ ಬಂದು ಒಂದು ವಿಡಿಯೋ ಮಾಡ್ತೀವಿ. ಮಾಡಿದರೆ ಇನ್ನೂ ಇಡೀ ಜಗತ್ತಿಗೆ ಪರಿಚಯ ಆಗ್ತೀರಿ ನೀವು. ಸ್ವಲ್ಪ ಇತ್ತೀಚೆಗೆ ಹಳ್ಳಿಕಾರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಜಾಗೃತಿ ಅರಿವು ಯುವಕರಲ್ಲಿ ಮೂಡ್ತಾ ಇದೆ ಸಲಿ ಭಾಳ ಜನ ಅಲ್ವಾ? ಭಾಳ ಜನಕ್ಕೆ ಅಲ್ವಾ? ಈ ಕರೋನಾ ಆದಮೇಲೆ ಸ್ವಲ್ಪ ಪಾಠ ಮಾಡಿದೆ. ಇವು ನಮಗೆಲ್ಲ ಸಿಗ್ತಾರೆ, KG ಟೆಂಪಲ್ಲು, ಜೋಡಗಟ್ಟೆ ಆ ಕಡೆ ಎಲ್ಲ ಕಡೆ ಸಿಗ್ತಾರೆ ಇವು. ಆಗಲಿ ಸರ್, ಒಳ್ಳೇದಾಗಲಿದೆ ಏನು? ನೋಡ್ರ ಯಾವೂರು ಹಾವೇರಿ. ನಾವು ಎಲ್ಲ ಹಾವೇರಿಯವರು ಇದ್ದಾರೆ. ಅವರೆಲ್ಲ ಅಲ್ಲೂ ಇದ್ದಾರಲ್ಲ ಹಾವೇರಿ ಒಬ್ರು. ಅಲ್ಲ ಇನ್ನೊಬ್ರು ಹಾವೇರಿ ಅವ್ರು ಇದ್ದಾರಲ್ಲ. ಏನು ತೊಗೊಳಕ್ ಬರ್ತಿದ್ದೀರಾ? ಎತ್ತೊಳಗೆ ಬಂದಿರಾ? ಯಾವ ರೇಟಲ್ಲಿ? ಯಾವ ರೇಟಲ್ಲಿ? 2 ಲಕ್ಷ ಸಿಗುತ್ತೆ. ಹೌದಾ? ಹೌದಾ? ರಾಣೆಬೆನ್ನೂರು ಅಂದ್ರೆ ಹಾವೇರಿ ಜಿಲ್ಲೆ ಅಲ್ವಾ? ಮನೆ ಮುಂದೆ ಯಾವತ್ತೂ ಇರ್ತಾವ? ವ್ಯಾಪಾರ ಮಾಡ್ತೀರಾ ಇಲ್ಲ ವ್ಯವಸಾಯ ಮಾಡ್ತಾರೆ? ವ್ಯಾಪಾರ ಮಾಡ್ತಾರೆ. ವ್ಯಾಪಾರನೂ ಮಾಡಬೇಕು, ವ್ಯವಸಾಯನೂ ಮಾಡಬೇಕು, ಎರಡು ಮಾಡಬೇಕು. ವ್ಯವಸಾಯನೂ ಮಾಡ್ತೀವಿ. ಅವ್ರದ್ದು ಸ್ವಲ್ಪ ಜಮೀನು ಕಡಿಮೆ ಇರೋದ್ರಿಂದ ಹೌದಲ್ವ? ಇಲ್ಲಿ ಯಾಕಂದ್ರೆ ವ್ಯವಸಾಯನೂ ಮಾಡಬೇಕು, ವ್ಯಾಪಾರನೂ ಮಾಡಬೇಕು. ನಿಮ್ಮ ಆರ್ಥಿಕತೆ ಆಗ್ಬೇಕು ಅಂದ್ರೆ ಎರಡು ಮಾಡಬೇಕು ಅಲ್ವಾ? ಮಾಡಿದ್ರೆ ವ್ಯವಸಾಯನೂ ನಮ್ದು. ಅಲ್ಲಿ ಕೆಲವು ಜನ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಹಾವೇರಿಯಿಂದ ಬರೋಕ್ಕಾಗಲ್ಲ, ಆಗುತ್ತಾ ಅಲ್ವಾ? ಇಲ್ಲಿನ ದನಗಳು ತಗೊಳ್ಳಲು ಪರಿಚಯ ಮಾಡಬೇಕು ಅಲ್ವಾ? ಹೆಂಗೆ ಇವೆಲ್ಲ ದನಗಳಲ್ಲಿ ಅಲ್ಲಿನ ಹವಾಗುಣಕ್ಕೆ ಹೋಗ್ತಾವ? ಅಲ್ವಾ? ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ? ಒಳ್ಳೆ ಗಟ್ಟಿ ಸಣ್ಣ ಮಕ್ಕಳಿಂದ ಸಾಕಿರ್ತಾರಲ್ಲ, ಸಾಕಿ ಇವ್ರು ಅವಾಗ ಕೆಲಸ ಕಲಿಸಿರೋದ್ರಿಂದ ಸರಿ ಗಟ್ಟಿ ಆಗ್ಬಿಡ್ತಾವ ಅಲ್ವಾ? ಇವು ಮೊದ್ಲೇ ಗಟ್ಟಿ ಮುಟ್ಟಾಗಿರ್ತವೆ. ನಿಮ್ಮ ಹವಾಗುಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ರು ಅಂತೇಳಿ ನಾವು ಇನ್ನೂ ಚೆನ್ನಾಗಿರ್ತಾವೆ. ಹೌದು ಹೇಳಿ. ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ನೆಲದ ಹವಾಗುಣ ಇರುತ್ತೆ ಅಲ್ವಾ? ನಿಮ್ ಕಡೆ ರೊಟ್ಟಿ ತಿಂತಾರೆ, ನಮ್ ಕಡೆ ಮುದ್ದೆ ತಿಂತಾರೆ ಅಲ್ವಾ? ಬಿಳಿಜೋಳ ಸಪ್ಪಿ ಶೇಂಗಾದಿ ಒಟ್ಟು ಇರೋದ್ರಿಂದ ಅಲ್ವಾ? ಗೋವಿನ ಜೋಳ ಬೆಳಿತಾರೆ ನೀವು ಅಲ್ವಾ? ಮೇವು ಇರೋದ್ರಿಂದ ನಮ್ಗೆ ಮೇವು ಫುಡ್ ರಾಣಿಬೆನ್ನೂರು ಗೋವಿನ ಜೋಳ ಎಂತ ಮಾರ್ಕೆಟ್ ಅದು ಅಲ್ವಾ? ಆಗ್ಲಿ ಯಜಮಾನ್ರೆ, ಒಳ್ಳೇದಾಗ್ಲಿ. ಒಳ್ಳೆ ವ್ಯಾಪಾರ ಆಗಲಿ, ನಿಮ್ ಜೊತೆ ಸಿಗ್ಲಿ. ಇಲ್ಲಿ ನಮ್ ತುಮಕೂರೇ, ನಮ್ದು ಇಂಡಿಯನ್. ಹೌದಾ? ದೊಡ್ಡ ರೈತರ ನಮ್ದು ಇಂಡಿಯನ್ ಹಳ್ಳಿಕಾರ್ ಅಂತ. ಇವ್ರದ್ದು ಬಹಳ ಚೆನ್ನಾಗ್ ಬರೋದು. ನಮ್ಮ ಇದ್ರಾಗೆಲ್ಲ ಹೆಚ್ಚುವರಿ ಬೇಡಿಕೆ ಇರೋದು ನಮ್ಮ ಹುಡುಗ್ರದೆಲ್ಲ ಇವ್ರದ. ಯಜಮಾನ್ರು ಭಾಳ ನೀಟಾಗಿ ಮಾತಾಡ್ತಾರಂತ, ಭಾಳ ನೀಟಾಗಿ ಮಾತಾಡ್ತಾರ. ಯಾವಾಗ್ಲೂ ಏನಪ್ಪಾ ಆರಾಮ ಯಜಮಾನ್ರೆ ಆರಾಮ ಅಂತ ಎಲ್ಲಿ ಕೇಳ್ತಾರಲ್ಲ. ನಮ್ದು ಹಾವೇರಿ ಭಾಷೆ ಬರೋದಕ್ಕೆ ಇವ್ರ ಮೇಲೆ ಭಾಳ ಅತಿ ಸುಮಾರು ಜನ ಕಲಗಟ್ಟಿಯವರು, ಅವರು ಕೊಪ್ಪಳದವರು ನಮ್ಮ ಇದನ್ನ ಮಾಡೋದಕ್ಕೆ ಭಾಳ ಪ್ರೀತಿ ಮುಂದೆ ಏನಿದೆ ಜಗತ್ತು ಅಲ್ವಾ? ಪರವಾಗಿಲ್ಲ, ಈ ವರ್ಷ ಜನ ಜಾಸ್ತಿ ಬಂದವ್ರೆ. ವ್ಯಾಪಾರ ಬೇಕಷ್ಟೇ.
ಹೋದ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ ಬಂದವ್ರೆ. ಜಾಸ್ತಿ ಬಂದವ್ರಿ ಜನ. ಅವತ್ತು ದನ ಸ್ವಲ್ಪ ಕಡಿಮೆ ಐತಿ. ದನ ಕಡಿಮೆ ಅಂದ್ರೆ ಸಣ್ಣ ಮಾಲ್ ಐತಿ. ಸಣ್ಣ ಮಾಲ್ ಐತಿ. ಈಗ ಶಿಡ್ಲೆಘಟ್ಟದವರು 250 ಜನ ಬಂದವ್ರಂತೆ. ಅವ್ರಿಗೆ 150 ಜೊತೆ ಬೇಕಂತೆ. ಅವ್ರು ಸಣ್ಣ ಮಾಲ್ ಐತಿ. 150 ಜೊತೆ ಬೇಕಂತೆ. ಲೆಕ್ಕ ಹಾಕೋಬೇಕು ನೀವು. 150 ಜೊತೆ ಅಂದ್ರೆ 300ದಲ್ಲ. ಅವ್ರು ಹೇಳ್ತಿದ್ರು ನಮ್ಮ ತಾಲೂಕ್ನಾಗ ಅಂದ್ರ ಅವ್ರು ಒಟ್ಟಾರೆ ನಮ್ಮ ತಾಲೂಕಿಗೆ ಅಲ್ಲಿ ನೋಡಿ ನಾವೊಂದು ಖರಾಬ್ ಬೇಕತ್ ನೋಡಿ ಹಂಗ ಕೇಳಿ ಬಂದ ಮಾಡ್ತಿದ್ರಿ ಇಲ್ಲಿಲ್ಲ ಅಲ್ವಾ. ನನಗೂ ಕೇಳಿ ಆಶ್ಚರ್ಯ ಆಯ್ತು. 150 ಜೊತೆ 300 ದನ ನಮ್ಮ ಹಳ್ಳಿಯಿಂದ ಒಂದು ಸಣ್ಣ ಹಳ್ಳಿಯಿಂದ ನಾವ 16 ಜೋಡ್ಯಾರ ಬಂದಾವ ಈಗ. ಅಲ್ವಾ. ನಮ್ಮ ಅಕ್ಕಪಕ್ಕ ಅಂದ್ರೆ ಒಂದು 50 ಜೋಡ್ಯಾರ ಬಹಳ ಜನ ಬಂದೈತಿ. ಹೌದೌದೌದು. ಇನ್ನೊಂದು ವಾರ ನಡೆಯುತ್ತಾ ಹೆಂಗಿದು? ಇನ್ನು ಒಂದು 3-4 ದಿನ ಇರುತ್ತಾ? ಇನ್ನು ಮಂಗಳವಾರ ಮಠ, ಸೋಮವಾರ ಮಂಗಳವಾರ ಮಠಲು. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ನಮಸ್ಕಾರ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಫೈನ್, ತುಂಬ ಚೆನ್ನಾಗಿದೆ ಇವು. ಯಾರಿಗೆ ಅದೃಷ್ಟ ಇದೆ ಗೊತ್ತಿಲ್ಲ. ಅಲ್ಲೇ ಆರಾಮಿದ್ದೀರಾ? ಮತ್ತೆ ಏನು ಬೆಲೆ ಕಟ್ಟಿದ್ದೀರಿ ಇದು? ಇದು 280. 2,80,000. ಇದೇನು ಕೊಂಬ ಒಂದು ಸ್ವಲ್ಪ ಇದಾಗಿದೆ. ತುಂಬ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಬೇಕಾಯ್ತು, ಈಕ್ವಲ್ ಮಾಡ್ಬೇಕಾಯ್ತು. ಮಾಡಿಸಿ ಈಗ ಅಲ್ವಾ? ಮಾಡಿಸ್ಬಿಟ್ಟು ಚೆನ್ನಾಗಿದ್ದಾವೆ. ಯೂಟ್ಯೂಬ್ ಇಂಡಿಯನ್ ಹಳ್ಳಿ ಕಾರ್ ಅಂತ. ಅದು ಅದು ಇದು ಇದೆಷ್ಟು? ಇದೆಷ್ಟಿದು? ಅದ್ರ ಬೆಲೆ ಗೊತ್ತಿಲ್ವಲ್ಲ. ಏನೇ ಆರಾಮ? ಯಾವಾಗ ಬಂದ್ಬಿಟ್ಟಿದ್ಯಾ? ಯಾವಾಗ ಬಂದೆ? 160 ಯಾರೋ ಹೋರಿಗಳು ಬೇಕು ಅಂತಿದ್ರು ಆ ಕಡೆ ಅಂತ ಕೇಳಿದೆ. ಹೋರಿಗಳು ಒಳ್ಳೆ ಡಿಮ್ಯಾಂಡ್ ಇದೆ ಈಗ. ಅಲ್ಲಿ ಯಾರೊಬ್ರು ಕೇಳ್ತಾ ಇದ್ರು. ಹೌದಾ? ಅಲ್ಲಿ ಯಾರೊಬ್ರು ಕೇಳ್ತಾ ಇದ್ರು, ಈ ಕಡೆ ಬನ್ನಿ ಅಂದರೆ ನೋಡ್ಕೊಂಡು ಹೋಗ್ತೀನಿ ಸರ್ ಅಂದರು. ಇನ್ನು ಮಹಾರಾಷ್ಟ್ರದವ್ರು ಬಂದಿಲ್ಲ. ಮಹಾರಾಷ್ಟ್ರ ಬಂದಿದ್ದು ಬರೀ ಹೋರಿಗಳೇ ತಗೊಳ್ತಾರೆ. ಶಿಡ್ಲೆಘಟ್ಟದವ್ರು 150 ಜನ ಬಂದವ್ರೆ. ಅವರಿಗೆ 150 ಜೊತೆ ಬೇಕಂತ ಅವ್ರಿಗೆ. ವ್ಯಾಪಾರ ಆಗಬೇಕು. ರಘು ಪಟೇಲ್ ಇದಾರೋ ಗೊತ್ತಿಲ್ಲ.